ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿದ್ದು ಹೈ ವೋಲ್ಟೇಜ್ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಇಂದು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಬ್ಯಾಟ್ ಬೀಸಿದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಯವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಮುಕ್ತವಾಗಿ ಸಂದರ್ಶನ ಮಾಡಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಇವತ್ತು ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಸಾಕಷ್ಟು ಒಂದು ರೀತಿ ರಂಗು, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೂ ಸಹ ಸಾಕಷ್ಟು ಚುನಾವಣಾ ರಂಗು ಸಾಕಷ್ಟು ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ವಿಶೇಷವಾಗಿ ಬಿಜೆಪಿ ರಾಜ್ಯ ಮಟ್ಟದ ಒಂದು ರೀತಿ ನಾಯಕರು, ವಿಶೇಷವಾಗಿ ಒಂದು ರೀತಿ ರಾಜ್ಯಸಭಾ ಸದಸ್ಯರಾಗಿದ್ದಂಥ ಈರಣ್ಣ ಕಡಾಡಿ ಅವರು ಸಹ ಒಂದು ರೀತಿ ಈ ಕಡೆ ಭಾಗದ ಲೋಕಸಭಾ ಸದಸ್ಯ ಅಭ್ಯರ್ಥಿಗಳ ಬಿಜೆಪಿ ಅಭ್ಯರ್ಥಿಗಳ ಸಾಕಷ್ಟು ಬಿರುಸಿನ ಪ್ರಚಾರ ನಡೆಸ್ತವ್ರೆ. ಈಗ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ರೆ ಯಾವ ರೀತಿ ಚುನಾವಣೆ ನಡೆದಿದೆ, ಮತ್ತೆ ಯಾವ ರೀತಿ ಪಕ್ಷದ ಅಭ್ಯರ್ಥಿಗಳ ಬಲ ಹೇಗಿದೆ, ಮತ್ತೆ ಏನೇನು ಪಕ್ಷದ ಅಭ್ಯರ್ಥಿ ಗೆಲ್ಲೋದಕ್ಕೆ ಯಾವ್ಯಾವ ಕಾರ್ಯತಂತ್ರ ಹೊಡಿದಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಬನ್ನಿ ಸರ್, ನಮಸ್ತೆ ಸರ್. ಹೇಳಿ ಸರ್, ವಿಶೇಷವಾಗಿ ಒಂದು ರೀತಿ ಬೆಳಗಾವಿ ಅಂತಕ್ಕಂಥದ್ದು ಸಾಕಷ್ಟು ಇದು, ತಾವು ಸಹ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರಿ. ಎಲ್ಲ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಹಿರಿಯ ರಾಜಕಾರಣಿಗಳಿಗೆ ಕೊಟ್ಟಿದೆ, ವಿಶೇಷವಾಗಿ ಅವ್ರನ್ನ ಅಭ್ಯರ್ಥಿಯಾಗಿ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ತಾವು ಸಹ ಪಣ ತೊಟ್ಟಿದ್ದೀರಾ. ಬೆಳಗಾವಿ ಇದೊಂದು 3 ರಾಜ್ಯಗಳ ಗಡಿಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಜಿಲ್ಲೆ. ಹೀಗಾಗಿ ಬೇರೆ ಲೋಕಸಭೆಗಳಿಗಿಂತ ಇದೊಂದು ವಿಭಿನ್ನವಾದಂಥ ಒಂದು ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯದ ಗಮನವನ್ನು ಸೆಳೆಯತಕ್ಕಂಥ ಕ್ಷೇತ್ರ ಅಂದರೆ ಒಂದು ಭಾಷೆಯ ವಿಚಾರದಲ್ಲಿ, ಗಡಿಯ ವಿಚಾರದಲ್ಲಿ, ಮತ್ತು ಇತ್ತೀಚೆಗೆ ಸುವರ್ಣಸೌಧ ರಚನೆಯಾಗಿ ಪ್ರತಿ ವರ್ಷ ಇಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದ ಕಾರಣದಿಂದ ಒಂದು ಗಮನ ಸೆಳೀತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರ. ಹೀಗಾಗಿ ರಾಜಕೀಯವಾಗಿಯೂ ಭಾಳಷ್ಟು ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಆದರೆ ಒಂದು ಹೇಳಲಿಕ್ಕೆ ಬಯಸ್ತೇನೆ, ಯಾವಾಗ 1998ರಲ್ಲಿ ರೈತ ನಾಯಕರಾಗಿರ್ತಕ್ಕಂಥ ದಿವಂಗತ ಬಾಬಾಗೌಡ ಪಾಟೀಲ್ರು ಒಂದು ಬಾರಿ, ಆದಮೇಲೆ ದಿವಂಗತ ಸುರೇಶ್ ಅಂಗಡಿ ಅವರು 4 ಬಾರಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಅದರ ನಂತರ ಕಳೆದ ಉಪಚುನಾವಣೆಯಲ್ಲಿ ಅವರ ಶ್ರೀಮತಿ ಮಂಗಳಾ ಅಂಗಡಿಯವರು ಕೂಡ 1 ಬಾರಿ. ಹೀಗಾಗಿ 6 ಬಾರಿ ಭಾರತೀಯ ಜನತಾ ಪಾರ್ಟಿ ತನ್ನ ಅಸ್ತಿತ್ವವನ್ನು ಕಾಯ್ದುಕೊಂಡು ಬಂದಿದೆ. ಈ ಚುನಾವಣೆಯಲ್ಲೂ ಕೂಡ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸ್ತೇವೆ. ಜಗದೀಶ್ ಶೆಟ್ಟರ್ನ ಗೆಲ್ಲಿಸೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನು ನಾವು ಬಲಪಡಿಸ್ತೇವೆ. ಸರ್, ಈಗ ಪ್ರಸ್ತುತ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ಪರ ಇರ್ತಕ್ಕಂಥದ್ದು, ವಿಶೇಷವಾಗಿ ಒಂದು ರೀತಿ ಅವರ ವಿರೋಧ ಒಂದು ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಮೃಣಾಲ್ ಹೆಬ್ಬಾಳ್ಕರ್. ವಿಶೇಷವಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುಪುತ್ರರು. ವಿಶೇಷವಾಗಿ ಪಂಚಮಸಾಲಿ ಸಮುದಾಯ ಅಂತಕ್ಕಂಥ ಮೀಸಲಾತಿ ಬಂದಾಗ ನೀವು ಅವರು ಒಟ್ಟಾಗಿ ಹೋರಾಟ ಮಾಡಿದ್ರ. ವಿಶೇಷವಾಗಿ ಎಲ್ಲ ಒಂದ್ ಕಡೆ ಯಾವ ರೀತಿ ಸರ್ ಈ ರೀತಿ ಒಂದ್ ರೀತಿ ಪಂಚಮಸಾಲಿ ಸಮುದಾಯದ ಒಂದ್ ರೀತಿ ಬೆಲ್ಟ್ ಇಡಬೇಕಾಗುತ್ತೆ, ಒಂದ್ ರೀತಿ ನಿಮ್ಮ ಬಿಜೆಪಿ ಅಭ್ಯರ್ಥದ ಇಡಬೇಕಾಗುತ್ತೆ, ಯಾವ ರೀತಿ ಸರ್ ಸ್ವಲ್ಪ ತೊಂದರೆಸಿಲ್ಕಿಲ್ವಾ ತಾವು? ನಾನು ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಪಕ್ಷ ನನ್ನನ್ನು ರಾಜ್ಯಸಭಾ ಸ್ಥಾನಕ್ಕೆ ಕೂಡಿಸಿದೆ. ಹೀಗಾಗಿ ನನ್ನ ನಿಷ್ಠೆ ಏನಿದ್ರು ಅದು ಭಾರತೀಯ ಜನತಾ ಪಾರ್ಟಿ. ಸಮಾಜದ ವಿಷಯ ಬಂದಾಗ, ಹೋರಾಟದ ವಿಷಯ ಬಂದಾಗ ಪಕ್ಷಾತೀತವಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಹೋರಾಟದಲ್ಲಿ ಭಾಗಗೊಂಡಿದ್ದಾರೆ. ನಾನು ಕೂಡ ಒಬ್ಬ ಸಮಾಜದ ಮುಖಂಡನಾಗಿ, ಪಕ್ಷದ ಮುಖಂಡನಾಗಿ ನಾನು ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇನೆ. ಹೀಗಾಗಿ ನಾವು ಎರಡನ್ನ ನೋಡುವಂಥ ದೃಷ್ಟಿಕೋನ ಬೇರೆ ಬೇರೆ ಇದೆ. ಸಮಾಜದ ವಿಷಯ ಬಂದಾಗ ನಾವು ಸಂಘಟಿತರಾಗ್ತೀವಿ, ಸಮಾಜದ ಹಕ್ಕನ್ನು ಕೇಳ್ತೀವಿ ನಮ್ಮ ಸಮಾಜ ಜನರಿಗೆ. ಪಕ್ಷದ ವಿಚಾರ ಬಂದಾಗ ನನ್ನ ಪಕ್ಷ ನಿಷ್ಠೆಯನ್ನು ನನ್ನ ವಿರೋಧಿಗಳು ಕೂಡ ಪ್ರಶ್ನೆ ಮಾಡಲಾರದ ಮಟ್ಟಿಗೆ ನಾನು ಗಟ್ಟಿಯಾಗಿದ್ದೇನೆ. ನನ್ನ ಪಕ್ಷದ ವಿಚಾರವನ್ನು ಅತ್ಯಂತ ಕರಾರುವಕ್ಕಾಗಿ, ಅಥೆಂಟಿಕ್ ಆಗಿ ನಾವು ಪ್ರತಿಪಾದನೆಯನ್ನು ಮಾಡ್ತೇನೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ತಾವು ಸಹ ಒಂದ್ ರೀತಿ ಸಮಗ್ರ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕನಸ್ಕೊಂಡಿದ್ದೀರಾ. ಜಗದೀಶ್ ಶೆಟ್ಟರ್ ಅವರು ಹಿರಿಯ ರಾಜಕಾರಣಿಗಳು, ಅವ್ರ ಮೂಲಕ ಆದ್ರೂ ಬೆಳಗಾವಿ ಸಮಗ್ರ ಅಭಿವೃದ್ಧಿಗೆ ನಿಮ್ಮ ಅಭಿವೃದ್ಧಿಯ ಕನಸುಗಳ ರೂಪುರೇಷೆಗಳೇನು ಸರ್? ಒಂದು, ನಾನು ಈಗಾಗಲೇ ರಾಜ್ಯಸಭಾ ಸದಸ್ಯ ಇರುವುದರಿಂದ ಮತ್ತು ನನ್ನದು ಇನ್ನೂ 2 ವರ್ಷ ಅವಧಿ ಇರೋದರಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಲೋಕಸಭೆಯಲ್ಲಿ ಕೆಲಸ ಮಾಡಲಿಕ್ಕೆ. ಜೊತೆಗೆ ಅನುಭವ ಇರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷ ನಾಯಕರಾಗಿ, ಸಭಾಧ್ಯಕ್ಷರಾಗಿ, ಮಂತ್ರಿಗಳಾಗಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂಥ ಒಬ್ಬ ಅನುಭವಿ ರಾಜಕಾರಣಿ ನಮ್ಮ ಜೊತೆಗಿರೋದ್ರಿಂದ ನಾವು ಅವರು ಸೇರಿ ಈ ಜಿಲ್ಲೆಯ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಕೆಲಸ ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ನಾವು ಮುಂದುವರಿಸ್ತೀವಿ. ಈಗ ಮೊನ್ನೆ ತಾನೇ ಒಂದ್ ರೀತಿ ಮಹಿಳೆಯರ ಬಗ್ಗೆ ಒಂದ್ ರೀತಿ ವಿಶೇಷವಾಗಿ ಪೆಗ್ ಪಾಲಿಟಿಕ್ಸ್ ಅಂತ ಜಾಸ್ತಿ ಆಗ್ತಾ ಇದೆ, ಇತ್ತೀಚೆಗೆ ಚರ್ಚೆ ನಡೀತಾ ಇರೋದು. ನಿಮ್ಮ ಪಕ್ಷದ ವಿಶೇಷವಾಗಿ ಮಾಜಿ ಶಾಸಕರಾಗಿದ್ದ ಸಂಜಯ್ ಪಾಟೀಲ್ ಅವರೇ ಸಂಬೋಧನೆ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? ಒಂದು, ಅದ್ರ ಬಗ್ಗೆ ಈಗಾಗಲೇ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಅಂಥ ಡರ್ಟಿ ಪಾಲಿಟಿಕ್ಸ್ಗೆ ಹೋಗೋಕೆ ಇಚ್ಛೆ ಪಡೋದಿಲ್ಲ. ಇದು ರಾಷ್ಟ್ರೀಯ ಚುನಾವಣೆ ಇರೋದ್ರಿಂದ ನಾವು ನಮ್ಮ ಅಭಿವೃದ್ಧಿವಾದ ವಿಚಾರಗಳನ್ನು ಈಗ ಕಳೆದ 10 ವರ್ಷಗಳಲ್ಲಿ ಏನು ಮಾಡಿದ್ದೀವಿ, ಮುಂದೆ ನಮ್ಮ ಗುರಿ ಏನಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು.
ಕಾಂಗ್ರೆಸ್ಗೂ ಕೂಡ ನಾನು ಅದನ್ನೇ ವಿನಂತಿ ಮಾಡ್ತೀನಿ. ಇವತ್ತು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಂದ 25 ರಾಜಕೀಯ ಪಕ್ಷಗಳಿಗೆ ಈ ಚುನಾವಣೆಯನ್ನ ನೋಡ್ಲಿಕ್ಕೆ ಬರ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಹ್ವಾನ ಕೊಟ್ಟಿದೆ. 15 ರಾಷ್ಟ್ರೀಯ ಪಕ್ಷಗಳು ಜಗತ್ತಿನ ಬೇರೆ ಬೇರೆ ದೇಶದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅವ್ರು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇದೊಂದು ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿ ಹಬ್ಬದ ರೀತಿ ನಾವು ಆಚರಣೆ ಮಾಡಬೇಕು. ನಮ್ಮ ವಿಚಾರಗಳ ಪ್ರತಿಪಾದನೆ ಆಗಬೇಕು. ವೈಯಕ್ತಿಕ ಟೀಕೆಗಳಿಗೆ ಆಸ್ಪದ ಕೊಟ್ಟು ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥ ಕೆಲಸಕ್ಕೆ ಯಾರೂ ಕೈ ಹಾಕಬಾರ್ದು. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾನು ಕೂಡ ಅದನ್ನ ಒಪ್ಪೋದಿಲ್ಲ. ತಾವು ಸಹ ಬಿಜೆಪಿ ಪಕ್ಷದಲ್ಲಿ ಅತ್ಯಂತ ತಳಮಟ್ಟದಿಂದ ಬೆಳೆದು ಬಂದಿರತಕ್ಕಂಥದ್ದು, ನಿಷ್ಠಾವಂತ ಕಾರ್ಯಕರ್ತರು, ಕಷ್ಟ ಸುಖ ಸವಾಲುಗಳನ್ನ ಎಲ್ಲ ನೋಡಿದ್ದೀರಾ. ವಿಶೇಷವಾಗಿ ಈಶ್ವರಪ್ಪ ಅವರು ಮತ್ತೆ ಸದಾನಂದ ಗೌಡ ಅವರು ವಿಶೇಷವಾಗಿ ಸೇರಿದಂತೆ ಹಲವಾರು ಒಂದ್ ರೀತಿ ಮುಖಂಡರು, ಟಿ ರವಿ ಅವರು ಒಂದ್ ರೀತಿ ಎಲ್ಲ ಒಂದ್ ಕಡೆ ಸ್ವಲ್ಪ ತಟಸ್ಥವಾಗಿ ಅವ್ರು ಟಿಕೆಟ್ ಕೊಡದೇ ಇರತಕ್ಕಂಥದ್ದು, ಮತ್ತೆ ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಸಾಕಷ್ಟು ಕೊಡದೇ ಇರತಕ್ಕಂಥದ್ದು, ಎಲ್ಲ ಒಂದ್ ಕಡೆ ಸ್ವಲ್ಪ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದ್ ರೀತಿ ಮೂಲ ಕಾರ್ಯಕರ್ತರಿಗೆ ಕೈ ಕೊಡ್ಲಿಲ್ವ ಅನಿಸ್ತಾ ಇದೆ. ಇಲ್ಲ, ಒಂದು ತಾವೇನು ಹೆಸರುಗಳನ್ನು ಹೇಳಿದ್ರಿ, ಆ ಎಲ್ಲಾ ನಾಯಕರು ನಮ್ಮ ಪಕ್ಷದ ಐಡಿಯಾಲಜಿಯನ್ನು ಒಪ್ಪಿಕೊಂಡು ಅದರಲ್ಲೇ ಬೆಳೆದಂತ ದೊಡ್ಡ ನಾಯಕರಾಗಿದ್ದಾರೆ. ಸಹಜವಾಗಿ ಮನುಷ್ಯ ಸ್ವಭಾವ ನನಗೆ ಸಿಗ್ಲಿಲ್ಲ ಅಂದಾಗ ಆಕ್ರೋಶಕ್ಕೆ ಒಳಗಾಗೋದು ಸಹಜ ಇದೆ. ಈಶ್ವರಪ್ಪನವ್ರನ್ನ ಹೊರತುಪಡಿಸಿ ಉಳಿದವ್ರು ಯಾರು ಅಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ಹೀಗಾಗಿ ಉಳಿದವರು ಪಾರ್ಟಿ ಲೈನ್ನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಈಶ್ವರಪ್ಪನವರು ಕೂಡ ಆದಷ್ಟು ಬೇಗ ನಮ್ಮ ವಿಚಾರಗಳನ್ನ ಒಪ್ಕೊಳ್ತಾರೆ. ಇನ್ನೂ ಆ ಸಮಯ ಇದೆ ವಿಡ್ರಾ ಮಾಡ್ಕೊಳ್ಳಿಕ್ಕೆ. ರಾಷ್ಟ್ರೀಯ ನಾಯಕರು ಅವ್ರ ಮನಸ್ಸು ಒಲಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಯಾರೂ ಕೂಡ ನಾವು ನಮ್ಮ ಐಡಿಯಾಲಜಿಯನ್ನು ಬಿಟ್ಟು ಬೇರೆಯನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಸಿದ್ಧಾಂತದ ಅಡಿಯಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ. NDA ಮೈತ್ರಿಕೂಟಕ್ಕೆ ವಿಶೇಷವಾಗಿ JDS ಅಂತಕ್ಕಂಥದ್ದು ಸೇರ್ಪಡೆ ಆಗಿರ್ತಕ್ಕಂಥದ್ದು ಈ ಬಾರಿ ಈ ಕಡೆ ಭಾಗದಲ್ಲೂ ಸಹ ಸ್ವಲ್ಪ ಅಲೆ ಇದೆ ಸರ್, ಹರಬಾವಿ ಮತ್ತೆ ಆ ಕಡೆ ಭಾಗದಲ್ಲೆಲ್ಲ ಎಲ್ಲ ಒಂದ್ ಕಡೆ ಇದು ನಮ್ಮ ಬಿಜೆಪಿಗೆ ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು ಸರ್. ನಿಶ್ಚಿತವಾಗಿ ಜಾತ್ಯತೀತ ಜನತಾದಳ ನಮ್ಮ ಜೊತೆ ಬಂದ ನಂತರ ಅವ್ರದ್ದೇ ಆದಂಥ ಒಂದು ವೋಟ್ ಬ್ಯಾಂಕ್ ಕೂಡ ಇದೆ. ರಾಜ್ಯದ ಸರಾಸರಿ ನಾವು ತೆಗೆದಾಗ 10% ಮತಗಳು ಅವ್ರ ಪರವಾಗಿ ನಮಗೆ ಬರ್ತಕ್ಕಂಥದ್ದಿದೆ. ಹೀಗಾಗಿ ನಾವು ಇಲ್ಲಿವರೆಗೂ ಸುಮಾರು 3-4 ಲಕ್ಷದಷ್ಟು ಏನು ಲೀಡ್ ಗೆಲ್ತಿದ್ವಿ. 10% ಅಂತಂದ್ರೆ ಅದಕ್ಕೆ 4-4.5 ಲಕ್ಷ ಲೀಡ್ ಆಗುವ ಆ ವೇರಿಯೇಷನ್ ಏನೇ ಆದರೂ ಕೂಡ ಇವ್ರದ್ದು 10 ಸೇರೋದ್ರಿಂದ ಗೆಲುವಿಗೆ ನಾವು ಹತ್ತಿರ ಬರ್ತೀವಿ. ಈ ಬಾರಿ ಗ್ಯಾರಂಟಿ ಭಾಗ್ಯಗಳು ವರ್ಸಸ್ ಎಲ್ಲ ಒಂದ್ ಕಡೆ ಹಿಂದುತ್ವ ಅಜೆಂಡಾ ಅಂತಕ್ಕಂಥ ಚರ್ಚೆ ಆಗ್ತಾ ಇದೆ. ಎಲ್ಲ ಒಂದ್ ಕಡೆ ಈಗ ಆಲ್ರೆಡಿ ನಿಮ್ಮ ವಿರೋಧ ಪಕ್ಷದ ವಿಶೇಷ ಕೈ ಅಭ್ಯರ್ಥಿ ಬೆಂಬಲಿಗರು ಸಾಕಷ್ಟು ಜನ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇರ್ಬೋದು, ಚಂದ್ರ ಜಾರಕಿಹೊಳಿ ಇರ್ಬೋದು, ಅಥವಾ ಅಭ್ಯರ್ಥಿ ಇರ್ಬೋದು, ಈಗ ಆಲ್ರೆಡಿ ಗೆದ್ದಾಗಿದೆ, ಲೀಡ್ ಮಾತ್ರ ಮುಖ್ಯ ಅಂತಕ್ಕಂಥದ್ದು ಹೇಳ್ತಾವ್ರೆ. ಹಾಗಾಗಿ ನಿಮ್ಮ ಪ್ರತಿಕ್ರಿಯೆ ಸರ್? ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಸಂಪೂರ್ಣ ವಿಫಲ ಆಗಿದೆ. ಮೋದಿಯ ನೇತೃತ್ವ ಇಡೀ ಜಗತ್ತಿಗೆ ಇವತ್ತು ಸಕ್ಸಸ್ ಆಗಿ ನಿಂತಿದೆ. ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಮೋದಿ ನೇತೃತ್ವದ ಮೇಲೆ ನಾವು ಚುನಾವಣೆಗೊಂಡಿದ್ದೀವಿ. ಕಾಂಗ್ರೆಸ್ ಘೋಷಣೆ ಮಾಡಿದಂತ ಗ್ಯಾರಂಟಿಗಳ ಆಧಾರದ ಮೇಲೆ ಕಾಂಗ್ರೆಸ್ ಹೊರಟಿದೆ. ಕಾಂಗ್ರೆಸ್ ಗ್ಯಾರಂಟಿಯನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಯಾಕೆಂತಂದ್ರೆ ಅವರು ಶಕ್ತಿ ಯೋಜನೆ ಅಂತ ಹೇಳಿದ್ರು, ಬಸ್ ಕೊಡ್ತೀವಿ ಅಂತೇಳಿ. ಇರುವ ಅಷ್ಟೇ ಬಸ್ಗಳಲ್ಲಿ ನೀವು ಆ ಯೋಜನೆಯನ್ನು ಘೋಷಣೆ ಮಾಡಿದ ಮೇಲೆ ಆ ಮಹಿಳೆಯರಿಗೆ ಕೂಡ್ಲಿಕ್ಕೆ ಸ್ಥಳ ಇಲ್ಲ. ಅಲ್ಲಿ ಹೊಡೆದಾಟ ಬಡದಾಟ ಆಗ್ತಾ ಇದೆ ಪ್ರತಿನಿತ್ಯ ಬಸ್ನಲ್ಲಿ. ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನಾವು ಟಿಕೆಟ್ ತೆಗಿಸ್ತೀವಿ, ಹೊರಗಡೆ ದುಡಿಲಿಕ್ಕೆ ಹೋಗ್ಬೇಕು, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಬೇಕಂತೇಳಿ ಜನಸಾಮಾನ್ಯರು ಹೇಳಿದರೆ ಅವ್ರಿಗೂ ಕೂಡ ಬಸ್ ಇಲ್ಲ. ನೀವು ಬೇಕಾಬಿಟ್ಟಿ ಯೋಜನೆ ಘೋಷಣೆ ಮಾಡಿದ್ರಿ. ಬಸ್ಸಿನ ಅವಶ್ಯಕತೆ ಎಷ್ಟಿದೆ, ಎಷ್ಟು ಬಸ್ಗಳನ್ನು ಹೊಸವು ಬಿಡಬೇಕಂತ ಯೋಚನೆ ಮಾಡಿಲ್ಲ, ಅದಕ್ಕೆ ಬಂಡವಾಳ ಹೂಡಿಲ್ಲ. ಹೀಗಾಗಿ ಆ ಯೋಜನೆ ಕೂಡ ಈ ಲೋಕಸಭಾ ಚುನಾವಣೆ ಮುಗಿದ ನಂತರ ಕುಸಿದು ಬೀಳ್ತದೆ. ನೀವು ವಿದ್ಯುತ್ ಫ್ರೀ ಅಂತ ಹೇಳಿದ್ರಿ, 200 ಯೂನಿಟ್ ಅಂತ ಘೋಷಣೆ ಮಾಡಿದ್ರಿ. ನೀವು 200 ಯೂನಿಟ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ನೀವು ವ್ಯವಸ್ಥೆ ಮಾಡ್ದೇನೆ ನೀವು ಫ್ರೀ ಅಂತ ಹೇಳಿದ್ರಿ. ಈಗ ನೀವು ಯಾರ್ಯಾರು ಎಟ್ಟೆಟ್ಟು ವಿದ್ಯುತ್ ಅನ್ನ ಖರ್ಚು ಮಾಡಿದ್ರಿ ಅಷ್ಟಕ್ಕೆ 10% ಮಾತ್ರ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ರಿ. ಓಕೆ, ಆದ್ರೆ ದರ ಅವತ್ತು ₹4.85 ಇತ್ತು, ಇವತ್ತು ₹6.95 ಮಾಡಿದಿರಿ. ದರ ಹೆಚ್ಚು ಮಾಡಿದಿರಿ, ಮತ್ತೆ ಫ್ರೀ ಹೆಂಗಾಗ್ತದ? ನಾವು 100 ಯೂನಿಟ್ ಸುಟ್ಟಾಗ ವಿದ್ಯುತ್ ದರ ಹೆಚ್ಚಾಗ್ತಿತ್ತು, ಈಗ ನೀವು 50 ಯೂನಿಟ್ಗೆ ದರ ಹೆಚ್ಚಾಗ್ತಾ ಇದೆ. ಹೀಗಾಗಿ ಒಂದ್ ಕಡೆ ದರ ಹೆಚ್ಚು ಮಾಡೋ ಮೂಲಕ ನೀವು ವಿದ್ಯುತ್ ಅನ್ನ ಫ್ರೀ ಕೊಡ್ತಾ ಇಲ್ಲ. ಎರಡನೇದ್ದು, ಮೂರನೇದ್ದು, ನೀವು ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರಿ, ಅನ್ನಭಾಗ್ಯ 10 kg, 1 kgನೂ ಹೊಸ ಅಕ್ಕಿ ಕೊಡ್ಲಿಕ್ಕೆ ಆಗಿಲ್ಲ ನಿಮ್ಮ ಕಡೆಯಿಂದ. ಗರೀಬ್ ಅನ್ನ ಕಲ್ಯಾಣ ಯೋಜನೆ ಕಡೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ 5 ವರ್ಷದಿಂದ ಕೊಡ್ತಾ ಇದ್ದೀವಿ, ಅದೇ ಅಕ್ಕಿಯನ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ. ಆ ಅಕ್ಕಿ ಹೊರತುಪಡಿಸಿ ಕರ್ನಾಟಕ ಸರ್ಕಾರ ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಎಲ್ಲಾ ಮಹಿಳೆಯರಿಗೂ ನೀವು ₹2,000 ಕೊಡ್ಲಿಕ್ಕೆ ಆಗಿಲ್ಲ. ಎಲ್ಲಾ ಯುವಕರಿಗೂ ಕೂಡ ನೀವು ನಿರುದ್ಯೋಗ ಭತ್ಯೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಹೀಗಾಗಿ ನಿಮ್ಮ ಗ್ಯಾರಂಟಿಗಳೆಲ್ಲ ಕುಸಿದು ಬಿದ್ದಾವೆ. ಈ ಲೋಕಸಭಾ ಚುನಾವಣೆ ಮುಗಿದ ನಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ, ಅದೇ ಸರ್ಕಾರ ಬಿದ್ದು ಹೋಗ್ತಾ ಇದೆ. ಹೀಗಾಗಿ ಅವರು ಕೊಟ್ಟಂತ ಗ್ಯಾರಂಟಿಗಳು ಕೂಡ ನಿಲ್ಲೋದಿಲ್ಲ, ಕುಸಿದು ಬೀಳ್ತವೆ. ಒಟ್ಟಾರೆ ಗೆಲ್ಲಿಸ್ತೀರಾ ಶೆಟ್ಟರ್ ಅವ್ರನ್ನ? ನಿಶ್ಚಿತವಾಗಿಯೂ ಇದು ನರೇಂದ್ರ ಮೋದಿ ಅವರ ಕೈಗಳನ್ನ ಬಲಪಡಿಸ್ತಕ್ಕಂಥ ಚುನಾವಣೆ. ಹೀಗಾಗಿ ನರೇಂದ್ರ ಮೋದಿ ಅವರ ಮತ ಹಾಕ್ತಕ್ಕಂಥ, ಪ್ರಧಾನಿ ಆಗ್ತಕ್ಕಂಥ ಸಂದರ್ಭದಲ್ಲಿ
ಬೆಳಗಾವಿ ಲೋಕಸಭಾ ಅಭ್ಯರ್ಥಿ ಕೂಡ ಹೋಗ್ತಾರೆ. ನಮ್ಮೆಲ್ಲರ ಒತ್ತಾಸೆಯಿಂದ ಅವ್ರು ಗೆಲ್ತಾರೆ. ಎಷ್ಟು ಅಂತರದಿಂದ ನಿರೀಕ್ಷೆ ಮಾಡ್ಬೋದು ಸರ್? ನಾವು ಕಳೆದ ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತರದಿಂದ ಗೆದ್ದಿದ್ದೀವಿ. ಆದರೆ ಈಗ ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲುವಂತ ಸಿದ್ಧತೆ ಆಗಿದೆ. ಇವಿಷ್ಟು ಒಟ್ಟವಶ್ಯಕರೇ ಗೊತ್ತಾಯ್ತಲ್ಲ. ಬಿಜೆಪಿ ರಾಜ್ಯ ಮಟ್ಟದ ಒಂದು ರೀತಿ ಮಂಚೂಣಿ ಮುಖಂಡರುಗಳು, ವಿಶೇಷವಾಗಿ ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಈರಣ್ಣ ಕಡಾಡಿ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.